ಮೂಷಿಕ ವಾಹನದ ಮಾಲೀಕ ಶಿವಪ್ಪನೇ ಇವನ ಜನಕ. ಭಕ್ತರ ವಿಘ್ನಗಳನ್ನು ದೂರು ಮಾಡುವುದೇ ಇವನ ಕಾಯಕ. ಗಜಮುಖ, ಲಂಬೋದರ, ಗಜಾನನ, ವಿಘ್ನೇಶ್ವರ ಇನ್ನೂ ನಾನಾ ರೀತಿ ಹೆಸರುಗಳಿಂದ ಕರೆಯಲ್ಪಡುವ ನಮ್ಮ ಈ ಗಜಾನನ ಮಹೋತ್ಸವವು ಪ್ರಾರಂಭವಾಗಿದೆ. ರಾಮದುರ್ಗ ತಾಲೂಕಿನ ಕಟ್ಕೋಳ ಗ್ರಾಮದಲ್ಲಿ ಗಲ್ಲಿಯಲ್ಲಿ ಗಣಪಗಳನ್ನಿಟ್ಟು ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇವಾಗ ನಾವು ಈ ಕಟ್ಕೋಳ ಊರಿನಲ್ಲಿ ಯಾವ ಓಣಿಯಲ್ಲಿ ಗಣಪನ ಇಟ್ಟಿದ್ದಾರೆ ನೋಡಿ ಬರೋಣವ. ನಾವು ಅಲ್ಲಿ ಹೋಗಿ ಭಕ್ತಿಯಿಂದ ಗಜಮುಖನನ್ನು ನಮಿಸಿ ಪುನೀತರಾಗೋಣ ಬನ್ನಿ. ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟ್ಕೋಳ ಗ್ರಾಮ. ರಾಮದುರ್ಗ ತಾಲೂಕಿನ ಕಟ್ಕೋಳ ಗ್ರಾಮದಲ್ಲಿ ಅಲ್ಲಲ್ಲಿ ಒಂದು ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪನಾ ಮಾಡಿದ್ದಾರೆ. ಇದು ದೇಸಾಯಿ ನಗರದ ಒಂದು ಗಣಪ. ಎಲ್ಲರೂ ಭಕ್ತಿಯಿಂದ ನಮಿಸಿ. ದೇಸಾಯಿ ನಗರ ಗಣಪ. ಇದು ಜನತಾ ಪ್ಲಾಟ್ ನೇಕಾರ್ಪೇಟೆ ಒಂದು ಗಣೇಶನ ಮೂರ್ತಿ. ಇದು ಕಟ್ಕೋಳ ಗ್ರಾಮದ ಜನತಾ ಓಣಿಯ ಒಂದು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ. ಇದು ಜಗದಾರ್ ಓಣಿಯ ಒಂದು ಗಣೇಶನ ಮೂರ್ತಿ. ಇದು ಬಸ್ ಸ್ಟ್ಯಾಂಡ್ ಹತ್ತಿರ ಹನುಮಂತ ದೇವಾಲಯ ಹತ್ತಿರ ಇರುವ ಗಣೇಶನ ಒಂದು ಮೂರ್ತಿ. ಇದು ಕಟ್ಕೋಳ ಒಂದು ಬಸ್ ಸ್ಟ್ಯಾಂಡಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಒಂದು ಗಣೇಶನ ಮೂರ್ತಿ. ಎಲ್ಲರೂ ಗಣೇಶನಿಗೆ ನಮಸ್ಕರಿಸಿ, ಭಕ್ತಿಯಿಂದ ನಮಸ್ಕರಿಸಿ. ಇದು ಕಟ್ಕೋಳದ MLBCಯಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಗಣಪ. ಇದು ಬಸ್ ಸ್ಟ್ಯಾಂಡಿಗೆ ಹೋಗುವ ಒಂದು ಹಾದಿಯಲ್ಲಿ ಹಳೆ ಪೋಸ್ಟ್ ಆಫೀಸ್ ಹತ್ತಿರ ಇರುವ ಬಡಿಗೇರ್ ಓಣಿಯ ಗಣಪ. ಇದು ಕಟ್ಕೋಳದ ರಾಮಲಿಂಗೇಶ್ವರ ಗುಡಿಯಲ್ಲಿ ಕಂಬಾರ ಓಣಿಯ ಒಂದು ಪ್ರತಿಷ್ಠಾಪನೆಯಾದ ಒಂದು ಗಣಪ. ಭಕ್ತಿಯಿಂದ ಎಲ್ಲರೂ ನಮಸ್ಕರಿಸಿ. ಇದು ಕಟ್ಕೋಳ ಗ್ರಾಮದ ಒಂದು ಹೋಳಿಕಟ್ಟೆಯಲ್ಲಿ ಕಲ್ಮೇಶ್ವರ ಗುಡಿಯಲ್ಲಿ ಪ್ರತಿಷ್ಠಾಪನೆಯಾದ ಗಣಪ. ಎಲ್ಲರೂ ಭಕ್ತಿಯಿಂದ ನಮಿಸಿ ಪುನೀತರಾಗಿ. ಇದು ಕಟ್ಕೋಳ ಬಜಾರ್ ಪೇಟೆಯಲ್ಲಿ ಪ್ರತಿಷ್ಠಾಪನೆಯಾದ ಗಣಪ. ಎಲ್ಲರೂ ಭಕ್ತಿಯಿಂದ ನಮಿಸಿ ನಿಮ್ಮ ಭಕ್ತಿಯನ್ನು ತೋರಿಸಿ ಗಣಪನಿಗೆ. ಬಜಾರ್ ಪೇಟೆ ಗಣಪ. ಇದು ಕಟ್ಕೋಳ ಗ್ರಾಮದ ಸಾಲಿ ಓಣಿಯಲ್ಲಿ ಪ್ರತಿಷ್ಠಾಪನೆಯಾದ ಗಣಪ. ಎಲ್ಲರೂ ಗಣಪನಿಗೆ ಭಕ್ತಿಯಿಂದ ನಮಸ್ಕರಿಸಿ ಗಣಪನ ಒಂದು ಆಶೀರ್ವಾದಕ್ಕೆ ಪಾಲುದಾರರಾಗಿರಿ. ಇದು ಕಟ್ಕೋಳದ ಹೊರವಲಯದ ಗಡ್ಡೆಣ್ಣಿ ಓಣಿಯ ಒಂದು ಗಣಪ. ಎಲ್ಲರೂ ಭಕ್ತಿಯಿಂದ ನಮಸ್ಕರಿಸಿ. ಇದು ಕಟ್ಕೋಳ ಗ್ರಾಮದ ಪಡಿಯ ಓಣಿಯಲ್ಲಿ ಪ್ರತಿಷ್ಠಾಪನೆಯಾದ ಗಣಪ. ಗಣಪನಿಗೆ ನಮಸ್ಕರಿಸಿ ಎಲ್ಲರೂ ಪುನೀತರಾಗಿ ಗಣಪನ ಒಂದು ಆಶೀರ್ವಾದಕ್ಕೆ ಎಲ್ಲರೂ ಪಾಲುದಾರರಾಗಿ. ಇದು ಕಟ್ಕೋಳದ ಕಲ್ಕುಟ್ಟಿ ಓಣಿಯ ಒಂದು ಪ್ರತಿಷ್ಠಾಪನೆಯಾದ ಗಣಪ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಪುನೀತರಾಗಿ. ಕಲ್ಕುಟ್ಟಿ ಓಣಿಯ ಒಂದು ಗಣಪ. ಇದು ಕಟ್ಕೋಳ ಗ್ರಾಮದ ಶಾಂತಗೇರಿ ಒಂದು ಓಣಿಯ ಗಣಪ. ಶಾಂತಗೇರಿ ಓಣಿಯಲ್ಲಿ ಪ್ರತಿಷ್ಠಾಪನೆಯಾದ ಒಂದು ಗಣಪ. ಇದು ಕಟ್ಕೋಳ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಪ್ರತಿಷ್ಠಾಪನೆಯಾದ ಒಂದು ಗಣಪ. ಗಣಪನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಗಣಪನ ಒಂದು ಆಶೀರ್ವಾದಕ್ಕೆ ಪಾಲುದಾರರಾಗಿ. ಇದು ಕಟ್ಕೋಳದ ಒಂದು ಹುಲ್ ಬಜಾರ್ ಓಣಿಯ ಅಂದ್ರೆ ಪಾಂಡುರಂಗ ಗುಡಿ ಹತ್ತಿರ ಇರುವ ಒಂದು ಗಣಪ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇದು ಕಟ್ಕೋಳ ಗ್ರಾಮದ ಸುಭಾಷ್ ಸರ್ಕಲ್ ಅಂದರೆ ಸಿಂಪಿ ಗಲ್ಲಿಯಲ್ಲಿ ಪ್ರತಿಷ್ಠಾಪನೆಯಾದ ಗಣಪ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ.
ಇದು ಕುಮಾರೇಶ್ವರ ನಗರ ಓಣಿಯಲ್ಲಿ ಪ್ರತಿಷ್ಠಾಪನೆಯಾದ ಒಂದು ಗಣಪನ ಒಂದು ಆಶೀರ್ವಾದಕ್ಕೆ ಎಲ್ಲರೂ ಪಾಲುದಾರರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಭಕ್ತಿಯಿಂದ ಗಣಪನನ್ನು ನೆನೆಸಿ ಕಟ್ಕೋಳ ಗ್ರಾಮದ ಒಂದು ಗಣಪತಿಗಳನ್ನು ವೀಕ್ಷಣೆ ಮಾಡಿ ಬಂದ್ರಲ್ಲ. ಇದು ನಮ್ಮ ಕಟ್ಕೋಳಿನ ರಾಜ ಗಣಪತಿಕ ರಾಜ ಕಟ್ಕೋಳ್ಕ ರಾಜ. ಇದು ನಮ್ಮ ಒಂದು ದೊಡ್ಡ ಸರ್ಕಲ್ದಾಗ ಪ್ರತಿಷ್ಠಾಪನೆ ಮಾಡಾಗೈತಿ. ಎಲ್ಲರೂ ಒಂದು ನೀವು ಭಕ್ತಿಯಿಂದ ನಮಸ್ಕರಿಸಬೇಕಾಗಿ ವಿನಂತಿ. ಇದು ಕಟ್ಕೋಳ್ಕ ರಾಜ ಗಣಪ ಗೊಡ್ಚಿ ಕ್ರಾಸ್ ಶಿವಲಿಂಗೇಶ್ವರ ಒಂದು ಕಮಿಟಿಯ ಹುಡುಗರು ಗೊಡ್ಚಿ ಕ್ರಾಸ್ ಕಟ್ಕೋಳ್ಕ ರಾಜ ಎಂಬ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನಾ ಮಾಡಿದ್ದಾರೆ. ಎಲ್ಲರೂ ಗಣೇಶನಿಗೆ ನಮಿಸಿ. ಇದು ಕಟ್ಕೋಳ್ಕ ರಾಜ ಗಣಪ ಗೊಡ್ಚಿ ಕ್ರಾಸ್ನಲ್ಲಿ ಶಿವಲಿಂಗೇಶ್ವರ ಕಮಿಟಿ ಹುಡುಗರು ಪ್ರತಿಷ್ಠಾಪನಾ ಮಾಡಿದ್ದಾರೆ.